ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ.ಜಿ. ರವಿ. ಬಹಳಷ್ಟು ಸಮಸ್ಯೆಗಳು ನಮ್ಮ ಜನಗಳಲ್ಲಿ ಕಾಡ್ತಾ ಇರ್ತವೆ. ಯಾಕೆಂದ್ರೆ ಫಾಸ್ಟ್ ದುನಿಯಾ. ಫಾಸ್ಟ್ ಅಂದ್ರೆ ನಾವು ತಿನ್ನೋ ಆಹಾರ ಪದಾರ್ಥಗಳು ಫಾಸ್ಟ್ ಆಗಿರುತ್ತೆ, ನಾವು ನಡೀತಕ್ಕಂಥ ಕೆಲಸಗಳು ಫಾಸ್ಟ್ ಆಗಿರುತ್ತೆ, ಪ್ರತಿಯೊಂದು ಫಾಸ್ಟ್ ಆಗೋಗ್ಬಿಟ್ಟು ನಮ್ಮ ಆರೋಗ್ಯ ಕೂಡ ಫಾಸ್ಟ್ ಆಗಿ ಹಾಳಾಗ್ತಾ ಇದೆ. ಹೌದಲ್ಲ? ಬಹಳಷ್ಟು ಸಮಸ್ಯೆಗಳಿದಾವೆ. ಇವತ್ತು ಅಂಥ ಸಮಸ್ಯೆಗಳಲ್ಲಿ ಗಿಡಮೂಲಿಕೆಗಳಲ್ಲಿ ಅಂದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತಕ್ಕಂಥ ಮೂಲಿಕೆಗಳಲ್ಲಿ ಯಾವ ರೀತಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅನ್ನೋದನ್ನ, ಯಾವ ರೋಗಕ್ಕೆ ಅನುಗುಣವಾಗಿ ನಾವು ಹೋಗ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡ್ತಕ್ಕಂಥ ವಿಡಿಯೋಸು ನಿಮಗೆ ಕಂಪಲ್ಸರಿ 100% ಕೆಲಸ ಮಾಡ್ತವೆ ಅಂತ ನಂಬ್ತಾ ಇವತ್ತಿನ ವಿಡಿಯೋ ಯಾವುದು ಅಂತಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್. ಕೆಲವರಿಗೆಲ್ಲ ಹೊಟ್ಟೆ ನೋವು ಬರ್ತದೆ, ಓವರ್ ಹೀಟ್ ಆಗೋಬಿಟ್ರೆ ಹೊಟ್ಟೆ ನೋವು ಬರ್ತದೆ, ಮಲಬದ್ಧತೆ ಇರ್ತದೆ, ಬಹಳಷ್ಟು ಸಮಸ್ಯೆಗಳು. ಹೊಟ್ಟೆ ಉದರ ಶುದ್ಧಿ, ಹೊಟ್ಟೆ ಅನ್ನೋದು ಶುದ್ಧಿಯಾಗಿರ್ಬೇಕು. ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಸಂಪು ಒಂದು 6 ತಿಂಗಳು ತೊಳೆದಿಲ್ಲ ಅಂದ್ರೆ ಎಷ್ಟು ಗಲೀಜಾಗಿರುತ್ತೋ ನಮ್ಮ ಹೊಟ್ಟೆ ಇನ್ನೆಷ್ಟು ಗಲೀಜಾಗಿರ್ಬೇಕು ಅರ್ಥ ಮಾಡ್ಕೊಳ್ಳಿ. ಆದರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಅದಕ್ಕೆ ಉತ್ತಾರಿಲ್ಲ, ಆದರೆ ನಮ್ಮ ಆಯುರ್ವೇದದಲ್ಲಿ ಕಂಪಲ್ಸರಿ ಅದಕ್ಕೆ ಉತ್ತಾರಿದೆ. ಕಾರಣ ಏನು ಅಂತಂದ್ರೆ ಆಯುರ್ವೇದ ಬಂದು ಹೇಳ್ತಕ್ಕಂಥ ಮೊದಲನೇ ಸೂತ್ರ ಯಾವುದು ಅಂದ್ರೆ 6 ತಿಂಗಳಿಗಾಗಬಹುದು, ವರ್ಷಕ್ಕೊಂದ್ಸರಿ ಆಗಬಹುದು. 6 ತಿಂಗಳು ಅಥವಾ ವರ್ಷಕ್ಕೊಂದ್ಸರಿ ನೀವು ಕಂಪಲ್ಸರಿ ಉದರ ಶುದ್ಧಿ ಜಠರ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತದೆ. ಉದರ ಶುದ್ಧಿ ಜಠರ ಶುದ್ಧಿ ಅಂದ್ರೆ ಏನು? ಮೋಷನ್ಸ್ ತಗೋಬೇಕು, ವಮನ ಮಾಡಬೇಕು, ವಮನಕಾರಿ ಅಂದ್ರೆ ವಾಂತಿಗಳು ಮಾಡುವುದು. ಹೊಟ್ಟೆ ಶುದ್ಧಿ ಅಂದ್ರೆ ಬೇದಿ ಆಗುವುದು. ಇದನ್ನು ನಾವು ಕೃತಕವಾಗಿ ಅದಾಗದು ಹೋಗೋದಲ್ಲ, ಯಾರು ಫುಡ್ ಪಾಯ್ಸನ್ ಆಗಿ ಅದಾಗದು ಹೋಗೋದಲ್ಲ. ನಾವು ಕೃತಕವಾಗಿ ಔಷಧಿ ತಗೊಂಡು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದನ್ನ ಉದರ ಶುದ್ಧಿ ಜಠರ ಶುದ್ಧಿ ಅಂತ. ಇದನ್ನ ಅವಾಗ ಮಾಡ್ತಾ ಇರಬೇಕು. ಈಗಿನ ಕಾಲದಲ್ಲಿ ಜನರೇಷನ್ ತಾಯಂದಿರಿಗೆ ಗೊತ್ತಿಲ್ಲ, ಇನ್ನು ಮಕ್ಕಳಿಗೆ ಏನ್ ಕೊಡ್ತಾರೆ ಅಲ್ವಾ? ಅಂತ ಸಮಸ್ಯೆ ಯಾರಾದ್ರೂ ಇದ್ದವರು ದಯವಿಟ್ಟು 6 ತಿಂಗಳಿಗೋ ಇಲ್ಲ ವರ್ಷಕ್ಕೊಂದ್ಸರಿ ಆದರೂ ಉದರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಅದಾಯ್ತು ಅಂದ್ಕೊಳ್ಳಿ, ಮೈಯೆಲ್ಲ ಫ್ರೀ ಆಗಿರ್ತದೆ. ಇವತ್ತಿನ ವಿಷಯ ಏನು ಅಂತಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್. ಇಂಥ ಸಮಸ್ಯೆ ಬಹಳಷ್ಟು ಜನನ ಕಾಡ್ತಾ ಇರ್ತದೆ. ಅಂತವ್ರು ಏನ್ ಮಾಡ್ಕೋಬೇಕು ನಿಮ್ಮನೇಲಿ ನೀವೇ ಅಂತಂದ್ರೆ ನೋಡಿ, ಮೊದಲನೇದಾಗಿ ನಮಗೆ ಬೇಕಾಗಿರೋದು ತ್ರಿಫಲ ಅಂದ್ರೆ ಯಾವುದು? ಅನಲೇಕಾಯಿ, ನೆಲ್ಲಿಕಾಯಿ, ತಾರೆಕಾಯಿ, ಇವು 3 ತ್ರಿಫಲಗಳು. ಅದರ ಜೊತೆಗೆ ನಮಗೆ ಬೇಕಾಗಿರೋದು ತ್ರಿಕಟು ಅಂದ್ರೆ ಹಿಪ್ಪಳಿ, ಮೆಣಸು, ಶುಂಠಿ, ಒಣ ಶುಂಠಿ. ಅದರ ಜೊತೆಗೆ ಇನ್ನೊಂದು 2 ವಸ್ತು ಬೇಕು. ಯಾವುದು? ಸೈಂಧವ ಲವಣ, ಸವರ್ಚ ಲವಣ. ಅಂದ್ರೆ ಸೈಂಧವ ಲವಣ ಅಂದ್ರೆ ರಾಕ್ ಶಾಲ್ಟ್, ಸವರ್ಚ ಲವಣ ಅಂದ್ರೆ ಬ್ಲ್ಯಾಕ್ ಶಾಲ್ಟ್. ಇವು ಇಷ್ಟು ವಸ್ತುಗಳು, 8 ವಸ್ತುಗಳು ನಮಗೆ ಬೇಕಾಗಿರ್ತಕ್ಕಂಥವು. ಇವುಗಳಲ್ಲಿ ಯಾವ ರೀತಿ ನಾವು ಆ ಹೊಟ್ಟೆ ಇದಕ್ಕೆ ಗ್ಯಾಸ್ಟ್ರಿಕ್ಗೆ ಔಷಧಿ ಮಾಡ್ಕೋಬಹುದು ಅಂದ್ರೆ ಎಲ್ಲ ಮೂಲಿಕೆಗಳನ್ನ ಅನಲೇಕಾಯಿ, ನೆಲ್ಲಿಕಾಯಿ, ತಾರೆಕಾಯಿ ಇವೆಲ್ಲ ಬಂದು 100 ಗ್ರಾಮ್ ತಗೊಳ್ಳಿ. ಇವೆಲ್ಲ 100 ಗ್ರಾಮ್ ಇದ್ರೆ ಬ್ಲ್ಯಾಕ್ ಶಾಲ್ಟ್ 150 ಗ್ರಾಮ್, ವೈಟ್ ಅಂದ್ರೆ ಸೈಂಧವ ಲವಣ 150 ಗ್ರಾಮ್, ಇವು 300 ಗ್ರಾಮ್ ಆಯ್ತು. ಇವನ್ನ ಯಾವ ರೀತಿ ಮಾಡ್ತೀರಾ ಅಂದ್ರೆ ಒಟ್ಟಾಗಿ ಉಪ್ಪುಗಳನ್ನ ಚೆನ್ನಾಗಿ ಕುಟ್ಟುಬಿಟ್ಟು ಮಿಕ್ಸಿಗೆ ಹಾಕಿ. ಇವೆಲ್ಲ 100 ಗ್ರಾಮ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿ ಮಿಕ್ಸಿಗೆ ಹಾಕಿ. ನೈಸ್ ನುಣುಪಾದ ಚೂರ್ಣ ಬರಬೇಕು. ಚೂರ್ಣ ಅಂದ್ರೆ ಉಪ್ಪು ಅಂದ್ರೆ ಗಾಳಿಗೆ ಹೋಗ್ಬಿಡ್ಬೇಕು, ಆ ರೀತಿ ನುಣುಪಾದ ಚೂರ್ಣ ಬರಬೇಕು. ಆ ರೀತಿ ಮಾಡಿಕೊಂಡು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಅದೇ ಪೌಡರ್ ಇದು. ನೋಡಿ, ಈ ತರ ಗಾಳಿಗೆ ಹೋಗ್ಬೇಕು. ಈ ಪೌಡ್ರನ್ನ ನಾವು ಯಾವ ರೀತಿ ತಗೋಬೇಕು ಅಂತಂದ್ರೆ ಪ್ರತಿನಿತ್ಯ ಮಜ್ಜಿಗೆಯಲ್ಲಾಗ್ಬೋದು ಅಥವಾ ಬಿಸಿ ನೀರಿನಲ್ಲಾಗ್ಬೋದು. ಒಂದು ಅರ್ಧ ಸ್ಪೂನ್ ಎತ್ತಿ ಬಾಯಿಗೆ ಹಾಕೊಂಡ್ಬಿಟ್ಟು ಬಿಸಿನೀರು ಕುಡೀರಿ ಅಥವಾ ಮಜ್ಜಿಗೆ ಕುಡೀರಿ. ಕುಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಸ್ವಲ್ಪ ತಿನ್ನೋಷ್ಟೊತ್ತಿಗೆ ಎಷ್ಟೋ ತಿಂದಷ್ಟು ಹೊಟ್ಟೆ ಉಬ್ರ ಬರ್ತಾ ಇರ್ತದೆ, ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ, ಸುಸ್ತು, ಒಂಥರ ಆಯಾಸ ಆಗ್ತಾ ಇರ್ತದೆ. ಅಂಥವ್ರಾಗ್ಬೋದು. ಅಥವಾ ಹೊಟ್ಟೆ ಒಳಗಡೆ ಅಲ್ಸರ್ ಆಗಿರ್ತದೆ, ಸ್ವಲ್ಪ ಹೊತ್ತು ಏನು ತಿಂದಿಲ್ಲ ಅಂದ್ರೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡ್ತದೆ. ಅಂಥವ್ರು ಕರೆಕ್ಟಾಗಿ ಪಥ್ಯ ಇರಬೇಕು. ಪಾಕ ಪದಾರ್ಥಗಳು ಆದಷ್ಟು ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರು ಬಿಡಿ. ಆಲೂಗಡ್ಡೆ, ಅವರೆಕಾಯಿ, ಅವರೆಬೇಳೆ, ಅಲಸಂದೆ, ಬಟಾಣಿ, ಹೂಕೋಸು, ಎಲೆಕೋಸು, ಇವೆಲ್ಲ ಗೋಬಿ ಮಂಜೂರಿ ಇಂಥವೆಲ್ಲ ಆದಷ್ಟು ದೂರ ಇಡಿ. ಸಾಯಂಕಾಲದ ಹೊತ್ತು ತಿನ್ನೋದು. ಈ ರೀತಿ ಇದ್ದು ಈ ಒಂದು ಚೂರ್ಣಗಳನ್ನು ಪ್ರತಿನಿತ್ಯ ಬಳಸ್ತಾ ಬಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಲ್ಸರ್ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಬರ್ತದೆ. ಮಲಬದ್ಧತೆಯೂ ಕ್ಲಿಯರ್ ಆಗುತ್ತೆ.
ಈ ರೀತಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ರೆಮಿಡಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವಾಗ ನೀವು ಮಾಡ್ಕೋಬಹುದು. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನೋಡಿ, ಕೆಳಗಡೆ ಬರ್ತಾ ಇದೆ ನಂಬರು, ಆ ನಂಬರ್ ಕಾಲ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನನ್ನ ಹತ್ರ ಸಿಗ್ತವೆ, ಅದನ್ನು ನಾನು ಕಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಆರೋಗ್ಯವಾಗಿರ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಈ ಒಂದು ವಿಡಿಯೋ ಪ್ರತಿಯೊಬ್ಬರು ನೋಡಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.